ಯಾದಗಿರಿ ಜಿಲ್ಲೆಯ ಶಹಾಪುರ ಹಳೆ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಬಸ್ ನಿರ್ವಾಹಕ ರಾಮಪ್ಪ ಪ್ರಯಾಣಿಕರ ಮೇಲೆ ದರ್ಪವನ್ನು ತೋರಿದ್ದಾನೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಚಿಲ್ಲರೆ ಕೇಳಿದ ಯುವಕನ ಮೇಲೆ ರಾಂಗ್ ಆಗಿರುವಂತಹ ರಾಮಪ್ಪ ಆತನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿ ಪ್ರಯಾಣಿಕರ ಸಂಬಂಧಿಕರು ಆರೋಪವನ್ನ ಮಾಡಿದ್ದಾರೆ. ಮೊದಲು ಕಂಟ್ರೋಲ್ ರೂಮ್ಗೆ ಬಾಪ ಚಿಲ್ಲರೆ ಕೊಡ್ತೀನಿ ಅಂತ ಕರೆದೊಯ್ದು ರಾಮಪ್ಪ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ದರ್ಪವನ್ನ ತೋರಿದ್ದಾಗಿ ಯುವಕರನ್ನು ಆರೋಪವನ್ನ ಮಾಡಿದ್ದಾರೆ. ಕೂಡಲೇ ಅಲ್ಲೇ ಅಸ್ವಸ್ಥಗೊಂಡ ಯುವಕನನ್ನ ಸಾರ್ವಜನಿಕರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ರಾಮಪ್ಪ ಹೊಡೆದಿದ್ದಕ್ಕೆ ಬಾಲಕ ದೇಹದಿಂದ ಪಾರಾಗಿ ಅಪಾರವಾಗಿರುವಂತಹ ರಕ್ತ ಹೊರಗೆ ಬಂದಿದೆ ಎನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕೂಡಲೇ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಎಸ್ಡಿಪಿಐ ಅಧ್ಯಕ್ಷ ಖಾಲಿದ್ ಒತ್ತಾಯವನ್ನ ಮಾಡಿದ್ದಾರೆ. ಗುಲ್ಬರ್ಗಾಲಿಂದ ದಿನನಿತ್ಯ ಸುರ್ಪುರ್ಗೆ ಬಂದು ಅವರಿಗೆ ಪೇಮೆಂಟ್ ರಿಕವರಿ ಮಾಡ್ಕೊಂಡು ಹೋಗ್ತಾನೆ. ಆ ಸಂದರ್ಭದಾಗ ಚಿಲ್ಲರ್ ಕೊಡ್ಲಿಲ್ಲ ಅಂತ ಹೇಳಿ ಅವರಿಗೆ ಚಿಲ್ಲರ್ ನೀವು 4-5 ಮಂದಿಗೆ ಒಂದೇ ಇದರಲ್ಲಿ ಕೊಟ್ಟರೆ ನಾವು ಹೆಂಗೆ ಮ್ಯಾನೇಜ್ ಮಾಡ್ಬೇಕಂತ ಅವ್ರದ್ದು ವಾದ ಇತ್ತು. ಅಷ್ಟೇ ವಾದಕ್ಕಷ್ಟೇ ಮ್ಯಾನೇಜ್ ಮಾಡಬೇಕಾಗಿತ್ತು ಕಂಡಕ್ಟರ್ ರಾಮಪ್ಪ ಅಂತೇಳಿ ಸುರ್ಪುರ್ ಡಿಪೋ. ಅವನು ಮೈಂಡ್ ಸೆಟ್ ಏನಿದೆ ಅಂತ ನನಗೇನು ಗೊತ್ತಾಗ್ತಾ ಇದೆ ಅಂತಂದರೆ ಅವರಿಗೆ ಆಲ್ರೆಡಿ ಮುಸಲ್ಮಾನ್ ಅಂತೇಳಿ ಹುಡುಗ ಆ ಥರ ತಿಳ್ಕೊಂಡವ್ರು ಏನಾದರೂ ಹೊಡೆದಿರ್ಬೋದು ಅಂತೇಳಿ. ಯಾಕೆಂತಂದರೆ ಯಾರೇ ಪ್ರಯಾಣಿಕರ ಮೇಲೆ ಈ ಥರ ಹೊಡೆದಿದ್ದು ನಾವು ಇಲ್ಲಿವರೆಗೆ ನೋಡಲಿಲ್ಲ. ಎಲ್ಲ ಪ್ರಯಾಣಿಕರು ತಮ್ಮ ಫ್ಯಾಮಿಲಿ ತರ ನೋಡ್ಕೊಂಡು ಹೋಗಿರ್ತಕ್ಕಂಥವ್ರು ನಾವು ವಾಹನ ಚಾಲಕರಿಗೆ ನೋಡಿದ್ವಿ, ಕಂಡಕ್ಟರ್ಗೆ ಕೂಡ ನಾವು ಬಹಳಷ್ಟು ಜನರಿಗೆ ನೋಡಿದ್ವಿ. ಇದು ದುರಂತ ನಮ್ಮ ಭಾಗದಲ್ಲಿ. ಈ ತರ ಕಂಡಕ್ಟರ್ ಮೊನ್ನೆ ಕೂಡ ಒಂದು ಈ ಗುಲ್ಬರ್ಗಲ್ಲಿಂದ ಮಹಿಳೆಯರು ರಿಸರ್ವೇಶನ್ ಮಾಡಿಸಿ ಬೆಂಗಳೂರು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಕೂಡ ರಿಸರ್ವ್ ಆಗಿದ್ದು ಮಹಿಳೆಯ ಸೀಟ್ ರಿಸರ್ವ್ ಆಗಿರ್ತಕ್ಕಂಥ ಡಬಲ್ ಸೀಟ್ ಅಲ್ಲಿ ಪಕ್ಕದ ಸೀಟಿಗೆ ಜೆಂಟ್ಸ್ಗೆ ಅಲಾಟ್ ಮಾಡ್ತಾರೆ. ಇದು KSRTC ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಆದ್ದರಿಂದ ನಾನು ಈ ಮಾಧ್ಯಮದ ಮುಖಾಂತರ ಇಲ್ಲಿ ನಡೆದಿರ್ತಕ್ಕಂಥ ಈ ಸಲಾವುದ್ದೀನ್ ಮೇಲೆ ಏನು ಹಲ್ಲೆ ಮಾರಣಾಂತಿಕ ಏನು ಹಲ್ಲೆ ಮಾಡಿದಾನೆ ಆ ರಾಮಪ್ಪ ಅಂತ ಹೇಳಿ ಅವನ ಮೇಲೆ ಕಠಿಣ ಕಾನೂನು ಕ್ರಮ ತಗೋಬೇಕು. ಮತ್ತೆ ಇನ್ನೊಂದ್ಸಲ ಈ ತರ ಪ್ರಯಾಣಿಕರಿಗೆ ಯಾರು ಕೂಡ ಹೊಡಿಬೇಕಂದ್ರೆ ಏನಾದ್ರೂ ಒಂದು ಅವ್ಯಾಚ್ಯ ಶಬ್ದಗಳಿಂದ ಬೈಬೇಕಾದ್ರೆ ವಿಚಾರ ಮಾಡ್ಬೇಕು. ಯಾಕೆಂತಂದ್ರೆ ಅವರು ಒಂದು ಜವಾಬ್ದಾರಿ ಸಿಬ್ಬಂದಿ ಆಗಿರ್ತಾರೆ. ಆ ಪ್ರಯಾಣಿಕರು ಅವರಿಗೆ ಕರ್ಕೊಂಡೋಗಿ ಮುಟ್ಟಿಸುವಂತ ಜವಾಬ್ದಾರಿ ಅವರು ವಾಹನ ಚಾಲಕರದ್ದು ಮತ್ತೆ ಕಂಡಕ್ಟರ್ದು ಇರ್ತದೆ. ಆದ್ದರಿಂದ ಒಂದು ಭರವಸೆ ಇರ್ತದೆ ಜನರಿಗೆ. ಕೆಲವೊಂದು ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಕೂರ್ಸ್ಕೊಂಡ್ಬಿಟ್ಟು ಗಂಡ್ಮಕ್ಳು ತಮ್ಮ ಕೆಲಸಕ್ಕೆ ಹೋಗ್ತಾರೆ. ಯಾಕೆಂತಂದ್ರೆ ಸರ್ಕಾರದ ವಾಹನ ಆದಪ್ಪ ನಮ್ಗೆ ಚಿಂತೆ ಇಲ್ಲ ಅಂತೇಳಿ. ಬಟ್ ಈ ತರ ನಾವು ನೋಡ್ತಾ ಇದೀವಿ. ಇದು ಮಾಡ್ತಾ ಇರೋದು ಇವತ್ತಿನ ದಿನಗಳಲ್ಲಿ ನಾವು ಯಾಕೆಂತಂದ್ರೆ ಈಗ ನೋಡ್ತಾ ಇದೀವಿ